ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥದ್ದು ಯುದ್ಧ ಸಂಘರ್ಷಗಳು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮ್ಮ ಒಂದು ಪಾಲು ಇಲ್ಲದೇ ಇದ್ರೂ ಸಹ, ಪಾತ್ರ ಇಲ್ಲದೇ ಇದ್ರೂ ಸಹ ಅದರ ಪರಿಣಾಮ ಇಡೀ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳ ಮೇಲೆ ಅದು ಬೀರ್ತದೆ. ಅದಕ್ಕಾಗಿ ನಾವೆಲ್ಲರೂ ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ. ಮತ್ತು ಅದನ್ನ ಎದುರಿಸುವಂಥದ್ದು ನಿಟ್ಟಿನಲ್ಲಿ ಇವತ್ತು ಭಾರತೀಯರು ಯಾವ ರೀತಿ ಕ್ರಮ ತಗೋಬೇಕು ಅಂತ ಪ್ರಧಾನಿಯವರು ಒಂದು ರೀತಿಯ ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಪಾಲಿಸೋದರಲ್ಲಿ ಭಾರತೀಯರು ಒಗ್ಗಟ್ಟಾಗಿ ಈ ಒಂದು ಏನು ಕ್ರೈಸಿಸ್ ಇದೆ ಅದರಿಂದ ಆಚೆ ಬರ್ಬೋದು ಅಂತ ನಮ್ಮೆಲ್ಲರ ಒಂದು ಆಸೆ. ಅದಕ್ಕಾಗಿ ನಮ್ಮ ನಾಯಕರಾಗಿ ಅವರು ಒಂದು ನಮಗೆ ಇದನ್ನ ಎದುರಿಸುವಂಥದ್ದು ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಅದನ್ನು ಯಾವುದೇ ರೀತಿಯಂತಹ ಒಂದು ಅನಗತ್ಯವಾದಂಥ ಒಂದು ಸ್ಪೆಂಡಿಂಗ್ ಇರ್ಬೋದು, ಅನಗತ್ಯವಾದಂಥ ಒಂದು ಪ್ರಯಾಣ ಇರ್ಬೋದು, ಅದನ್ನ ಅವಾಯ್ಡ್ ಮಾಡಿದಷ್ಟು ಒಂದು ಲಾಭ ಆಗುತ್ತೆ. ಜೊತೆಗೆ ನಮ್ಮ ಒಂದು ಏನು ಭಾರತೀಯ ಒಂದು ಸಮಾಜ ಇದೆ, ಒಂದು ಒಗ್ಗಟ್ಟಾಗಿ ಇದ್ದು ಇದನ್ನ ಎದುರಿಸುವಂಥದ್ರಲ್ಲಿ ನಿಜವಾದಂತಹ ಒಂದು ಒಳ್ಳೆ ಸೇವೆ ಆಗುತ್ತೆ. ಮತ್ತು ಭಾರತೀಯ ಒಂದು ಏನು ಅನಿಲ್ ಇದೆ ಅದರ ಒಂದು ಫ್ಯೂಲ್ ಏನು ನಾವು ವಿದೇಶ ಒಂದು ರಾಷ್ಟ್ರಗಳ ಮೇಲೆ ನಾವು ಅವಲಂಬಿತರಿದ್ರೆ ಅದಕ್ಕೆ ಸ್ವಾವಲಂಬಿನೂ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಭಾರತದಲ್ಲಿ. ಅದಕ್ಕೂ ಕೂಡ ಇವತ್ತು ತನಕ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತೆ ಇಂಥದ್ದೆಲ್ಲ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಕೂಡ ಎಲ್ಲ ಮಾಡೋಣ. ಮತ್ತೆ ನಮ್ಮ ಕೊಡಗು, ಮೈಸೂರು, ಬೆಂಗಳೂರು ನಮಗೆ ಪ್ರಯಾಣ ಸಹಜವಾಗಿ ಇದ್ದೇ ಇರುತ್ತೆ. ಎಲ್ಲಾನು ಕೂಡ ಒಂದು ರೀತಿ ಎಫಿಷಿಯೆಂಟ್ ಆಗಿ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಳ್ಳೋ ಮೂಲಕ ಮಾಡೋದ್ರಲ್ಲಿ ಬಹಳ ಸಹಾಯ ಆಗುತ್ತೆ. ಕಠಿಣವಾಗಿ ಇರ್ಬೋದು, ಇರದೇ ಇರ್ಬೋದು, ಆದರೆ ಆ ಒಂದು ನಿರೀಕ್ಷೆಯಲ್ಲಿ ನಾವು ಸೂಕ್ತ ಕ್ರಮ ತಗೋಬೇಕಾಗಿದೆ. ಪ್ರಿಪೇರ್ಡ್ನೆಸ್ ಇಸ್ ದ ಬೆಸ್ಟ್, ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕ್ರಮ ತಗೊಳಿದ್ರೆ ಲಾಭ ಆಗುತ್ತೆ. ನಾವು ಎಲ್ಲರ ಪ್ರಾರ್ಥನೆ ಮತ್ತು ನಮ್ಮೆಲ್ಲರ ಒಂದು ಆಸೆ ಇದು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸುವಂಥದ್ದು, ಎಲ್ಲ ನಾರ್ಮಲ್ ಆಗಿ ಬರೋದೇ ನಮ್ಮ ಆಸೆ. ಆದರೂ ಸಹ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಒಂದು ಸಂಘರ್ಷ, ಅದರ ಪರಿಣಾಮ ಎಲ್ಲ ರಾಷ್ಟ್ರ ಮೇಲೆ ಬಂದಿದೆ. ಸೊ ಅದಕ್ಕಾಗಿ ನಾವು ಸೂಕ್ತ ಕ್ರಮ ತಗೋಬೇಕಾಗಿದೆ. ಮತ್ತೆ ಏನು ಹಿಂದೆ ಕೋವಿಡ್ ಇರ್ಬೋದು, ಅದಕ್ಕೆ ಹಿಂದೆ ಒಂದು ಅನೇಕ ಒಂದು ಹೌಸಿಂಗ್ ಕ್ರೈಸಿಸ್ ಇತ್ಯಾದಿ ಎಲ್ಲ ಬಂದಾಗ ಯಾವ ರೀತಿ ಭಾರತೀಯರು ಒಗ್ಗಟ್ಟಾಗಿ ಅದನ್ನ ಎಲ್ಲ ಎದುರಿಸಿದ್ರು, ಅದೇ ರೀತಿ ಇದನ್ನು ಕೂಡ ಎದುರಿಸುವಂಥದ್ದು ಭಾರತೀಯರಲ್ಲಿ ಸಂಪೂರ್ಣ ಸಾಮರ್ಥ್ಯ ಇದೆ.